ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಕೃಪನು ಉಭಯ ಸೈನ್ಯದ ಬಲಾಬಲಗಳನ್ನು ದುರ್ಯೋಧನನಿಗೆ ತಿಳಿಸಿ ಆಗಲಾದರೂ ಪಾಂಡವರೊಡನೆ ಸಮಾಧಾನ ಮಾಡಿಕೊಳ್ಳುವಂತೆ ಹೇಳಿದುದು ಎಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಾನೆ, ಓ ರಾಜ, ಕೌರವ ಪಾಂಡವರ ಅನ್ಯೋನ್ಯ ಯುದ್ಧದಿಂದ ಉಂಟಾದ ಮಹಾಕ್ಷಯವನ್ನೆಲ್ಲ ವಿವರಿಸುವೆನು. ಸಾವಧಾನವಾಗಿ ಕೇಳು. ಮಹಾತ್ಮನಾದ ಅರ್ಜುನನಿಂದ ಕರ್ಣನು ಮೃತನಾದ ಮೇಲೆ ನಿನ್ನ ಕಡೆಯ ಸೈನ್ಯಗಳು ಭಯದಿಂದ ಹಿಂತಿರುಗಿದವು. ಬಾರಿ ಬಾರಿಗೂ ಅವರನ್ನು ಹುರಿಗೊಳಿಸಿ ಕರೆತಂದು ನಿಲ್ಲಿಸಿದರು. ಅರ್ಜುನನ ಬಾಣಗಳಿಗೆ ಭಯಪಟ್ಟು ತಿರುಗಿ ತಿರುಗಿ ಓಡುತ್ತಿದ್ದರು. ಇದನ್ನು ನೋಡಿ ನಿನ್ನ ಮಗನಿಗೆ ದುಃಖದಿಂದ ಬುದ್ಧಿಯೇ ಕೆಟ್ಟು ಹೋದಂತಾಗಿ ಅವನಿಗೂ ಬೇಸರವು ಹುಟ್ಟಿತು. ಅರ್ಜುನನ ಪರಾಕ್ರಮವನ್ನು ನೋಡಿ ಸೈನ್ಯಗಳೆಲ್ಲ ಭಯದಿಂದ ತತ್ತಳಿಸುತ್ತಿದ್ದವು. ವೀರರೆಲ್ಲರೂ ಭಯದಿಂದ ಚಿಂತಾಕುಲರಾಗಿ ಯೋಚಿಸುತ್ತಿದ್ದರು. ಬಾಣದಿಂದ ನೊಂದ ಸೈನ್ಯಗಳು ನಾನಾ ಕಡೆಗಳಲ್ಲಿ ದೈನ್ಯದಿಂದ ಕೂಗಿಡುತ್ತಿದ್ದವು. ರಾಜರುಗಳ ಗುರುತುಗಳೇ ಸಿಕ್ಕದಂತೆ ವಿಕಾರವಾಗಿದ್ದವು. ಅಲ್ಲಲ್ಲಿ ಸತ್ತು ಬಿದ್ದ ರಾಜರನ್ನು, ಮುರಿದು ಬಿದ್ದ ಧ್ವಜಗಳನ್ನು, ಮೃತವಾದ ಆನೆ ಕುದುರೆ ಕಾಲಾಳುಗಳನ್ನು ನೋಡುವಾಗ ಆ ರಣರಂಗವು ಕಾಲರುದ್ರನ ಕ್ರೀಡಾ ಸ್ಥಾನದಂತೆ ಮಹಾ ಭಯಂಕರವಾಗಿದ್ದಿತು. ಕೌರವ ಪಕ್ಷದಲ್ಲಿ 100 ಮಂದಿ ರಾಜರು ಹೆಸರೇ ಇಲ್ಲದಂತಾಗಿರುವುದನ್ನು ನೋಡಿ ಆಚಾರ್ಯನಾದ ಕೃಪನಿಗೆ ಮನಸ್ಸಿನಲ್ಲಿ ಬಹಳ ಕನಿಕರವು ಹುಟ್ಟಿತು. ಆಗ ಅವನು ದುರ್ಯೋಧನನನ್ನು ನೋಡಿ ದುಃಖದಿಂದ ಹೀಗೆಂದು ಹೇಳುವನು. ಗುರುಜಾತ ದುರ್ಯೋಧನ, ನಾನು ಹೇಳುವ ಮಾತುಗಳನ್ನು ಲಾಲಿಸು. ನಿನಗೆ ಸಮ್ಮತವಾದರೆ ಅದರಂತೆ ನಡೆಸು. ಓ ಕ್ಷತ್ರಿಯೋತ್ತಮ, ಕ್ಷತ್ರಿಯರಿಗೆ ಯುದ್ಧ ಧರ್ಮಕ್ಕಿಂತಲೂ ಉತ್ತಮವಾದ ಧರ್ಮವಿಲ್ಲ. ಅದಕ್ಕಾಗಿಯೇ ಕ್ಷತ್ರಿಯರು ಯುದ್ಧವನ್ನು ಮಾಡುವರು. ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಬದುಕತಕ್ಕವನಿಗೆ ತನಗೆದಿರಾದವನು ಸ್ವಂತ ಮಗನಾಗಿರಲಿ, ಸಹೋದರನಾಗಿರಲಿ, ತಂದೆಯಾಗಿರಲಿ, ಸೋದರಳಿಯನಾಗಿರಲಿ, ಮಾವನಾಗಿರಲಿ, ಹಾಗೆಯೇ ಸಂಬಂಧಿಗಳಾಗಿರಲಿ, ಬಂಧುಗಳಾಗಿರಲಿ, ಯುದ್ಧಕ್ಕೆ ನಿಂತು ಅವರನ್ನು ಎದುರಿಸಬೇಕಾದುದೇ ಧರ್ಮವು. ಯುದ್ಧದಲ್ಲಿ ಅವರನ್ನು ಕೊಲ್ಲುವುದಾದರೂ ಉತ್ತಮ ಧರ್ಮವೇ ಹೊರತು ಓಡಿ ಹೋಗುವುದು ಕೇವಲ ಅಧರ್ಮವು. ಜೀವದ ಮೇಲೆ ಅಭಿಲಾಷೆಯುಳ್ಳವರು ಓಡಿ ಹೋಗಿ ಬದುಕುವುದು ಘೋರವಾದ ಬದುಕೆ. ಆದುದರಿಂದ ಈಗ ನಿನಗೊಂದು ಹಿತವಾದವನ್ನು ನಾನು ಸೂಕ್ಷ್ಮವಾಗಿ ತಿಳಿಸುವೆನು ಕೇಳು. ನಮ್ಮಲ್ಲಿ ಭೀಷ್ಮ ದ್ರೋಣರು ಹತರಾದರು. ಮಹಾತ್ಮನಾದ ಕರ್ಣನು ಜಯದ್ರಥನು ಹತರಾದರು. ನಿನ್ನ ಸಹೋದರರು ಸತ್ತರು. ನಿನ್ನ ಮಗನಾದ ಲಕ್ಷ್ಮಣನು ಕೊಲ್ಲಲ್ಪಟ್ಟನು. ಇನ್ನು ನಾವು ಯಾರನ್ನು ಆಶ್ರಯಿಸಬೇಕು? ನಮಗೆ ಇನ್ನು ಯಾರು ಸಹಾಯ ಮಾಡುವರು? ನಾವು ಯಾರಲ್ಲಿ ಮುಖ್ಯ ಭಾರವನ್ನಿಟ್ಟು ರಾಜ್ಯಕ್ಕಾಗಿ ಆಸೆಪಟ್ಟೆವೋ ಆ ಶೂರರೆಲ್ಲ ತಮ್ಮ ಶರೀರವನ್ನು ಬಿಟ್ಟು ಬ್ರಹ್ಮವಿತ್ತುಗಳ ಗತಿಯನ್ನು ಪಡೆದರು. ಈಗ ನಾವು ಗುಣಾಢ್ಯರಾದ ಅಂತಹ ಮಹಾರಥರಿಂದ ವಿಮುಕ್ತರಾದೆವು. ಅನೇಕ ರಾಜರನ್ನು ನಾಶಕ್ಕೆ ಗುರಿಮಾಡಿ ಈ ದೀನ ದೆಶೆಗೆ ಬಂದೆವು. ಶ್ರೀಕೃಷ್ಣನನ್ನೇ ತನಗೆ ಸಾರಥಿಯನ್ನಾಗಿಟ್ಟುಕೊಂಡು ದೇವತೆಗಳಿಗೂ ಅಜೇಯನೆನಿಸಿದ ಆ ಭೀಭತ್ಸುವಾದರೂ ನಮ್ಮ ಕಡೆಯ ಕೌರವರೆಲ್ಲರೂ ಬದುಕಿದ್ದಾಗಲೇ ಅವರಿಂದ ಸೋಲಿಸಲ್ಪಡಲಾರದೆ ಹೋದನು. ಇಂದ್ರನ ಧನುಸ್ಸಿಗೂ ವಜ್ರಾಯುಧಕ್ಕೂ ಸಾಟಿಯಾದ ಗಾಂಡೀವವನ್ನು, ಇಂದ್ರಧ್ವಜದಂತೆ ಮಹೋನ್ನತವಾದ ಆ ಪಾರ್ಥನ ಹನುಮ ಧ್ವಜವನ್ನು ನೋಡಿದ ಮಾತ್ರದಿಂದಲೇ ನಮ್ಮ ದೊಡ್ಡ ಸೈನ್ಯವು ಭಯದಿಂದ ಓಡಿಬಿಟ್ಟಿತು. ಭೀಮನ ಸಿಂಹನಾದದಿಂದಲೂ ಪಾಂಚಜನ್ಯದ ಶಬ್ದದಿಂದಲೂ ಗಾಂಡೀವ ಧ್ವನಿಯಿಂದಲೂ ಈಗಲೂ ನಮ್ಮ ಮನಸ್ಸು ಮರಳುಗೊಳ್ಳುತ್ತಿದೆ. ಮಿಂಚಿನಂತೆ ಕಣ್ಣಾಲೆಗಳನ್ನು ಕೋರೈಸುವ ಅರ್ಜುನನ ಗಾಂಡೀವವು ಈಗಲೂ ಅಲಾತ ಚಕ್ರದಂತೆ ನಮ್ಮ ಮುಂದೆ ಆಡುವಂತಿದೆ. ಸುವರ್ಣಾಲಂಕೃತವಾದ ಆ ಗಾಂಡೀವವು ಮೇಘ ಸಮೂಹಗಳಲ್ಲಿ ತೋರುವ ಮಿಂಚಿನಂತೆ ಈಗಲೂ ಎಲ್ಲ ದಿಕ್ಕುಗಳಲ್ಲಿಯೂ ಕಾಣುತ್ತಿರುವುದು. ಗಾಳಿಯಿಂದ ನಡೆಸಲ್ಪಡುವ ಮೇಘದಂತೆ ಶ್ರೀಕೃಷ್ಣನ ನಿಯಮಕ್ಕೊಳಪಟ್ಟು ನಡೆಯುತ್ತಾ ಸರ್ವಾಸ್ತ್ರ ವಿಶಾರದರೆನಿಸಿದ ಆ ಅರ್ಜುನನು ಬೇಸಿಗೆಯಲ್ಲಿ ಪ್ರಬಲವಾದ ಕಾಡುಗಿಚ್ಚು ಕಾಡನ್ನು ಹೇಗೋ ಹಾಗೆ ನಿನ್ನ ಸೇನೆಯನ್ನೆಲ್ಲ ದಹಿಸಿಬಿಟ್ಟನು. ಇಂದ್ರ ಸಮಾನನಾದ ಆ ಅರ್ಜುನನು ಆನೆಯು ತಾವರೆಯ ಕೊಳವನ್ನು ಹೇಗೋ ಹಾಗೆ ನಮ್ಮ ಸೈನ್ಯವನ್ನೆಲ್ಲ ಕಲಗಿಸಿಬಿಟ್ಟನಲ್ಲವೇ? ತನ್ನ ಬಿಲ್ಲಿನ ಶಬ್ದದಿಂದಲೇ ವೀರರನ್ನೆಲ್ಲ ನಡುಗಿಸುತ್ತಿದ್ದ ಆ ಪಾರ್ಥನು ಜಿಂಕೆಯ ಹಿಂಡುಗಳನ್ನು ಕೆದರಿಸುವ ಸಿಂಹದಂತೆ ಆಗ ನಮಗೆ ಕಾಣಿಸಿದನಲ್ಲವೇ? ಪ್ರಪಂಚಕ್ಕೆಲ್ಲ ಅಸಮಾನರಾದ ಮಹಾಧನುರ್ಧಾರಿಗಳು, ಶಸ್ತ್ರವಿದ್ಯಾ ನಿಪುಣರು, ಕವಚಧಾರಿಗಳು ಆದ ಆ ಕೃಷ್ಣಾರ್ಜುನರಿಬ್ಬರು ಎಲ್ಲ ಜನರ ನಡುವೆ ಹೇಗೆ ಬೆಳಗುತ್ತಿದ್ದರೋ ಅದನ್ನು ನೀನು ಕಾಣೆಯ? ಈ ದಿನವೂ ಸೇರಿ ಕಳೆದ 17 ದಿನಗಳು ಅತಿ ಘೋರವಾದ ಯುದ್ಧವು ನಡೆದುದಾಯಿತು.
ಬಿರುಗಾಳಿಯಿಂದ ಚದರಿಸಲ್ಪಟ್ಟ ಶರತ್ಕಾಲದ ಮೇಘದಂತೆ ಅರ್ಜುನನಿಂದ ನಿನ್ನ ಕಡೆಯ ಸೈನ್ಯಗಳೆಲ್ಲ ನಾನಾ ಕಡೆಗಳಿಗೆ ಚದುರಿಸಲ್ಪಟ್ಟವು. ದೊಡ್ಡ ಸಮುದ್ರ ಮಧ್ಯದಲ್ಲಿ ಮೊಡೆದು ಮುಳುಗಿ ಹೋಗುವ ಹಡಗಿನಂತೆ ನಿನ್ನ ಸೈನ್ಯವೆಲ್ಲ ಅರ್ಜುನನಿಂದ ಛಿನ್ನ ಭಿನ್ನವಾಯಿತು. ರಾಜ, ಆಗ ನಿನ್ನ ಸೂತಪುತ್ರನೆಲ್ಲಿ ಹೋಗಿದ್ದನು? ದ್ರೋಣನು ದ್ರೋಣಪುತ್ರನು ಎಲ್ಲಿ ಹೋಗಿದ್ದರು? ನಾನು ನೀನು ಎಲ್ಲಿದ್ದೆವು? ಕೃತವರ್ಮನೆಲ್ಲಿದ್ದನು? ತನ್ನ ಇತರ ಸಹೋದರರೊಡಗೂಡಿದ ದುಶ್ಯಾಸನನೆಲ್ಲಿದ್ದನು? ಜಯದ್ರಥನು ತನ್ನ ಬಾಣಕ್ಕೆ ಸಿಕ್ಕದಂತೆ ಕವಿತುಕೊಂಡಿದ್ದು ಆಮೇಲೆ ಸಿಕ್ಕಿಬಿದ್ದುದನ್ನು ನೋಡಿದೊಡನೆ ಅರ್ಜುನನು, ನಿಮ್ಮ ಸಂಬಂಧಿಗಳು, ಭ್ರಾತೃಗಳು, ಜೊತೆಗಾರರು, ಮಾತುಲರು ಇವರೆಲ್ಲರೂ ನೋಡುತ್ತಿರುವಾಗಲೇ ಎಲ್ಲರನ್ನೂ ಮೀರಿ ಬಂದು ಎಲ್ಲ ವೀರರ ಪ್ರಪಂಚದ ತಲೆಯನ್ನೇ ಮೆಟ್ಟುವಂತೆ ಆ ಜಯದ್ರಥನನ್ನು ಕೊಂದು ಬಿಟ್ಟನಲ್ಲವೇ? ನಾವು ಇನ್ನು ಯಾರ ಬಲವನ್ನು ನಂಬಿ ಯುದ್ಧ ಮಾಡಬಹುದು? ಈ ಪ್ರಪಂಚದಲ್ಲಿ ಅರ್ಜುನನನ್ನು ಜಯಿಸುವ ಸಾಮರ್ಥ್ಯವುಳ್ಳ ಮನುಷ್ಯನು ಯಾವನಿರುವನು? ಮಹಾತ್ಮನಾದ ಅವನ ದಿವ್ಯಾಸ್ತ್ರ ಮಹಿಮೆಗಳನ್ನು ನೀನು ತಿಳಿದಿರುವೆ. ಗಾಂಡೀವ ಧನುಸ್ಸಿನ ಶಬ್ದವೇ ನಮ್ಮೆಲ್ಲರ ಧೈರ್ಯವನ್ನು ತಲ್ಲಣಗೊಳಿಸುವುದಲ್ಲವೇ? ಈಗಲೂ ನಾಯಕನಿಲ್ಲದ ನಮ್ಮ ಸೇನೆಯು ಚಂದ್ರನಿಲ್ಲದ ರಾತ್ರಿಯಂತೆಯೂ ಆನೆಯಿಂದ ಮುರಿಯಲ್ಪಟ್ಟ ತೀರ ವೃಕ್ಷಗಳುಳ್ಳ ಶುಷ್ಕ ನದಿಯಂತೆಯೂ ನನಗೆ ತೋರುತ್ತಿರುವುದು. ಹೀಗೆ ನಾಯಕನನ್ನು ಕಳೆದುಕೊಂಡ ನಮ್ಮ ಸೇನಾ ಮಧ್ಯದಲ್ಲಿಯೇ ಆ ಅರ್ಜುನನು ಕಾಡುಗಳಲ್ಲಿ ವ್ಯಾಪಿಸುವ ದಾವಾಗ್ನಿಯಂತೆ ಸ್ವೇಚ್ಛೆಯಾಗಿ ಸಂಚರಿಸಬಲ್ಲನು. ಸಾತ್ಯಕಿ ಭೀಮಸೇನರ ವೇಗವು ಎಂಥ ಬೆಟ್ಟವನ್ನಾದರೂ ಭೇದಿಸಬಲ್ಲದು, ಸಮುದ್ರಗಳನ್ನು ಬತ್ತಿಸುವವು. ಓ ರಾಜ, ಹಿಂದೆ ಭೀಮಸೇನನು ದ್ಯೂತ ಸಭಾ ಮಧ್ಯದಲ್ಲಿ ಆಡಿದ ವಾಕ್ಯಗಳೆಲ್ಲವೂ ಪ್ರಾಯಕವಾಗಿ ನಡೆಸಿಬಿಟ್ಟನು. ಇನ್ನು ಅಲ್ಪ ಸ್ವಲ್ಪವಾಗಿ ಉಳಿದುದನ್ನು ಸಾರ್ಥಕಪಡಿಸುವುದರಲ್ಲಿರುವನು. ಕರ್ಣನು ಜೀವಂತನಾಗಿ ನೋಡುತ್ತಿರುವಾಗಲೇ ದುರ್ಜಯವಾದ ಆ ಪಾಂಡವ ಸೇನೆಯು ಅರ್ಜುನನ ಗಾಂಡೀವದಿಂದ ನಿರಪಾಯವಾಗಿ ರಕ್ಷಿಸಲ್ಪಟ್ಟಿತಲ್ಲವೇ? ಸತ್ಪುರುಷರಾದ ಪಾಂಡವರ ವಿಷಯದಲ್ಲಿ ನಿಷ್ಕಾರಣವಾಗಿ ನೀವು ನಡೆಸಿದ ತಪ್ಪಿತಗಳಿಗೆಲ್ಲ ತಕ್ಕ ಫಲವು ಈಗ ನಿಮಗೆ ಪ್ರಾಪ್ತವಾಯಿತು. ಅಪ್ಪ ದುರ್ಯೋಧನ, ನಿನ್ನ ಸ್ವಪ್ರಯೋಜನಕ್ಕಾಗಿ ಎಷ್ಟೋ ಪ್ರಯತ್ನದಿಂದ ಅನೇಕ ರಾಜಲೋಕಗಳನ್ನೆಲ್ಲ ಎಲ್ಲಿಗೆ ತಂದೊಡ್ಡಿದೆ. ಎಲ್ಲರೂ ಸತ್ತರು. ಉಳಿದವರು ನೀನು ಈಗ ಪ್ರಾಣ ಸಂಶಯಕ್ಕೆ ಒಳಗಾಗಿರುವಿರಿ. ದುರ್ಯೋಧನ, ಈಗಲಾದರೂ ನೀನು ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳುವವನಾಗು. ನೀನಾದರೂ ಉಳಿದರೆ ಎಲ್ಲವೂ ಉಳಿದ ಹಾಗೆಯೇ. ಎಲ್ಲಕ್ಕೂ ಆತ್ಮವೇ ಆಧಾರವು. ಪಾತ್ರೆಯು ಒಡೆದು ಹೋದರೆ ಅದರೊಳಗಿನ ಪದಾರ್ಥಗಳು ಚದರಿ ಹೋಗುವವಲ್ಲವೇ? ಕ್ಷೀಣಗತಿಗೆ ಬಂದವನು ತನ್ನ ಸಮಾನನೊಡನೆಯೂ ತನಗಿಂತಲೂ ಪ್ರಬಲವಾದವನೊಡನೆಯೂ ಸಂಧಿಯನ್ನು ಮಾಡಿಕೊಳ್ಳಬೇಕು. ಪ್ರಬಲ ದಶೆಗೆ ಬರುತ್ತಿರುವವರು ಕ್ಷೀಣಿಸುವವನೊಡನೆ ಯುದ್ಧವನ್ನೇ ಹೂಡಬೇಕು. ಇದು ದೇವಗುರುವಾದ ಬೃಹಸ್ಪತಿಯಿಂದ ಯುಕ್ತವಾದ ನೀತಿ. ಈಗ ನಾವು ಪಾಂಡುಪುತ್ರರಿಗಿಂತಲೂ ಬಲ ಶಕ್ತಿಗಳಲ್ಲಿ ತಗ್ಗಿರುವೆವು. ಆದುದರಿಂದ ನಮಗೆ ಈಗ ಪಾಂಡುಪುತ್ರರೊಡನೆ ಸಂಧಿಯೇ ತಕ್ಕುದೆಂದೆಣಿಸುವೆನು. ಯಾವನು ಶ್ರೇಯಸ್ಸಿಗೆ ದಾರಿಯನ್ನು ತಿಳಿಯುವುದಿಲ್ಲವೋ ಮತ್ತು ತನ್ನ ಕ್ಷೇಮವನ್ನು ಅಲಕ್ಷಿಸುವನೋ ಆತನು ಬಹುಶೀಘ್ರದಲ್ಲಿ ರಾಜ್ಯದಿಂದ ಭ್ರಷ್ಟನಾಗುವನು. ಆತನಿಗೆ ಯಾವ ಶ್ರೇಯಸ್ಸು ಲಭಿಸದು. ಓ ರಾಜ, ಈಗಲೇ ನಾವು ಧರ್ಮರಾಜನಿಗೆ ನಮ್ರರಾಗಿ ರಾಜ್ಯವನ್ನು ನಡೆಸಿದ ಪಕ್ಷದಲ್ಲಿ ನಮಗೆ ಮೇಲುಂಟಾಗುವುದು. ಮೂರ್ಖ ಭಾವವನ್ನು ಹಿಡಿದರೆ ಅದು ನಡೆಯಲಾರದು. ಈಗ ಮೂಢತನದಿಂದ ಅವಮಾನಕ್ಕೀಡಾಗುವುದು ಉಚಿತವಲ್ಲ. ನಿನ್ನ ತಂದೆ ಧೃತರಾಷ್ಟ್ರನ ಕೃಷ್ಣನ ಮಾತಿನಲ್ಲಿ ವಿಶ್ವಾಸವುಳ್ಳ ಯುಧಿಷ್ಠಿರನು ಈಗಲೂ ದ್ವೇಷವನ್ನು ಬಿಟ್ಟು ನಿನ್ನನ್ನು ರಾಜ್ಯದಲ್ಲಿ ಸ್ಥಾಪಿಸುವನು. ಯಾರನ್ನೂ ತನಗೆ ಶತ್ರುಗಳೆಂದೆಣಿಸದೆ ಅಜಾತ ಶತ್ರುವೆಂಬ ಬಿರುದುಳ್ಳ ಯುಧಿಷ್ಠಿರನು ಹಿರಿಯರ ವಾಕ್ಯಗಳಲ್ಲಿ ಶ್ರದ್ಧೆಯುಳ್ಳವನು. ಧಾರ್ಮಿಕನಾದ ಅವನು ಧೃತರಾಷ್ಟ್ರನ ಮಾತುಗಳನ್ನು ಅವಮತಿಸಲಾರನು. ಆ ಧರ್ಮರಾಜನ ತಮ್ಮಂದಿರು ಆತನ ಮಾತಿನಂತೆ ನಡೆಯತಕ್ಕವರು, ಇದರಲ್ಲಿ ಸಂದೇಹವಿಲ್ಲ. ಈಗ ಧರ್ಮರಾಜನು ಜಯಶಾಲಿಯಾಗಿದ್ದರೂ ಕೃಷ್ಣನು ಹೇಗೆ ಹೇಳುವನೋ ಅದರಂತೆ ನಡೆಯುವನು. ಅರ್ಜುನನು, ಭೀಮಸೇನನು, ಇನ್ನೂ ಇತರ ಸಹೋದರರು ಅದರಂತೆ ನಡೆಯುವರು. ಹಾಗೆಯೇ ಧರ್ಮರಾಜನ ಮಾತನ್ನು ಕೃಷ್ಣನಾದರೂ ಮೀರುವುದಿಲ್ಲ. ಧರ್ಮರಾಜನು ಧೃತರಾಷ್ಟ್ರ, ವಾಸುದೇವರ ಮಾತುಗಳನ್ನು ಮೀರಿ ನಡೆಯಲಾರನೆಂದೇ ನನ್ನ ನಂಬಿಕೆ. ಈಗ ಪಾಂಡವರೊಡನೆ ವಿರೋಧಿಸದಿರುವುದೇ ಉಚಿತವೆಂದು ನನಗೆ ತೋರುವುದು. ಪ್ರಾಣ ಭಯದಿಂದಾಗಲಿ ದೈನ್ಯದಿಂದಾಗಲಿ ನಾನು ನಿನಗೆ ಹೀಗೆ ಹೇಳುವೆನೆಂದು ಎಣಿಸಬೇಡ. ನಾನು ನಿನಗೆ ಹಿತವನ್ನು ಕೋರಿಯೇ ಹೀಗೆ ಹೇಳುತ್ತಿರುವೆನು. ಇದರ ಸತ್ತತ್ವವನ್ನು ನೀನು ಅಂತ್ಯಕಾಲದಲ್ಲಿ ನೆನೆಸುವೆ ಎಂದನು. ವಯೋವೃದ್ಧನಾದ ಕೃಪಾಚಾರ್ಯನು ಹೀಗೆ ಹೇಳಿ ನಿಟ್ಟುಸಿರು ಬಿಟ್ಟು ದುಃಖಿಸುತ್ತಾ ಹಾಗೆಯೇ ಮೂರ್ಛೆ ಬಿದ್ದನು.
ಇದು 3ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.